ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂಘಸಂದ್ರ ಡಾಕ್ಟರ್ ವಿಜಯ್ ಕುಮಾರ್, ಬಹುಜನ ಕನ್ನಡ ರಕ್ಷಣಾ ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರು ಕನ್ನಡ ಅರ್ಬಾಜ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳುಬಾಗಿಲು ತಾಲೂಕು ಅಧ್ಯಕ್ಷರು ಹರೀಶ್ ಗೌಡ, ಆರೋಗ್ಯ ಕೇಂದ್ರ ಡಾಕ್ಟರ್ ವಾಹಿದ್, ಸೈಡ್ ಪಕ್ಷ ಜಯರಾಮ್ ರೆಡ್ಡಿ, ತಾಲೂಕು ಅಧ್ಯಕ್ಷರು ವೆಂಕಟರಾಮ್, ಕಾರ್ಯದರ್ಶಿ ಮುಬಾರಕ್, ನೂತನ ಅಪ್ಪಿ ಆಟೋ ನಿಲ್ದಾಣ ಅಧ್ಯಕ್ಷರು ನಾಗರಾಜ್, ಉಪಾಧ್ಯಕ್ಷರು ವಲಿ, ಕಾರ್ಯದರ್ಶಿ ಮತೀನ್, ಸುಬ್ಬು ಕೊಂದನಹಳ್ಳಿ, ಸಬಿ, ಮಂಜು ಮತ್ತೆ ಇತರರು ಹಾಜರಿದ್ದರು. ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಜನಾಂಗದವರು, ನಮ್ಮ ಎಲ್ಲ ಬಡವರು ಅಂದರೆ ಹಿಂದುಳಿದ ವರ್ಗದವರು, ಬಡವರು ಆ ಕಷ್ಟಗಳನ್ನು ಪಡೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದು ಒಕ್ಕೊರಳಿನಿಂದ ಏನು ಈಗ ಸಂವಿಧಾನದಲ್ಲಿ ಎಲ್ರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಈಗ ಅವರೊಂದು ಕಡೆ ಹೇಳ್ತಾರೆ, ನನ್ನನ್ನು ಹೊಗಳಬೇಡಿ, ನನ್ನನ್ನು ಅನುಸರಿಸಿ, ನಾನು ಯಾವ ಥರ ಕಷ್ಟಪಟ್ಟು ಬೆಳೆದಿದ್ದೀನಿ ನೀವು ಆ ಥರ ಬೆಳೀರಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಸಂಘಸಂದ್ರ ವಿಜಯಣ್ಣವರು ಬಹುಜನ ಕನ್ನಡ ರಕ್ಷಣಾ ಬಹುಜನ ಚಳವಳಿಗಳ ಒಕ್ಕೂಟವನ್ನು ಕಟ್ಟಿದ್ದಾರೆ. ಅದು ಎಲ್ಲ ಹುಟ್ಟಿ ಬೆಳೆದು ಇವತ್ತು ಸ್ವಾತಂತ್ರ್ಯ ಬರೆದಿದ್ದಕ್ಕೆ ಮೊದಲು ನಾವು ಯಾವ ರೀತಿ ಇದ್ದೀವಿ, ಸ್ವಾತಂತ್ರ್ಯ ಬಂದ ನಂತರ ನಾವು ಏನಾಗಿದ್ದೀವಿ, ಸಂವಿಧಾನ ಬರದೇ ಇದ್ದಿದ್ದಕ್ಕೆ ಮೊದಲು ನಾವು ಹೇಗಿದ್ವಿ, ಸಂವಿಧಾನ ಬಂದ ಮೇಲೆ ಸಂವಿಧಾನದ ಕಾನೂನುಗಳನ್ನು ಅಳವಡಿಸ್ಕೊಂಡು ನಾವು ಯಾವ ರೀತಿ ಪ್ರಶ್ನಾರ್ಥಕವಾಗಿ ನಿಂತಿದ್ದೀವಿ ಅನ್ನೋದನ್ನು ಕೂಡ ಜನ ಆಲೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಇಷ್ಟು ದಿವಸಗಳಿಂದ ನಾವು ಹಿಂದೆ ಈಗೆಲ್ಲ ಪ್ರಜ್ಞಾವಂತರಾಗ್ತಾ ಇದ್ದೀವಿ. ಇಷ್ಟು ಪ್ರಜ್ಞಾವಂತರಾಗಿದ್ದರೆ ಕೂಡ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬರನ್ನು ಹೀಯಾಳಿಸ್ತಕ್ಕಂಥ ಮನಸ್ಸುಗಳು ಎಲ್ಲೋ ಒಂದು ಕಡೆ ಇದ್ದಾವೆ. ಇವತ್ತು ಕೂಡ ಬಾಬಾ ಸಾಹೇಬರು ಒಂದೇ ಜಾತಿಗೆ ಸೀಮಿತವಲ್ಲ. ನಮ್ಮ ಸಹೋದರರು ಇಷ್ಟೊತ್ತು ಹೇಳ್ತಾ ಇದ್ರು, ಒಂದೇ ಜಾತಿಗೆ ಬಾಬಾ ಸಾಹೇಬರು ಆ ಒಂದು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ಅಡಿಯಲ್ಲಿ ಆಶ್ರಮದಲ್ಲಿ ಇವತ್ತು ಅಪ್ಪಿ ಆಟೋ ನಿಲ್ದಾಣದ ಎಲ್ಲ ಚಾಲಕರು ಈ ಒಂದು ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ. ನಾನು ಬೆಳಿಗ್ಗೆ ನೋಡಿ ಆಶ್ಚರ್ಯ ಆಯಿತು, ಏನಪ್ಪ ಇಷ್ಟು ವ್ಯವಸ್ಥಿತವಾಗಿ ತೋರಣ ಕಟ್ಟಿ ಎಲ್ಲ ಒಂದು ಆಟೋಗಳಿಗೆ ಜೆಂಡಾಗಳು ಕಟ್ಕೊಂಡು ಇಷ್ಟು ಅಭಿಮಾನದಿಂದ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಇದು ಚಿಕ್ಕದಾಗಿ ಅನ್ಕೋಬಾರ್ದು, ಇಡೀ ನಮ್ಮ ಬಸ್ ಸ್ಟ್ಯಾಂಡ್ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಒಗ್ಗಟ್ಟಾಗಿದೆ ಬಹುಜನ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ. ಒಂದು ಕಡೆ ಅಂಬೇಡ್ಕರ್ ಅವರ ಒಂದು ಜಯಂತಿ, ಒಂದು ಸಂತೋಷ ಅಂದರೆ ಅಂಬೇಡ್ಕರ್ ಮಹಾನುಭಾವರನ್ನ ಒಂದು ಕಡೆ ಇಟ್ಟರೆ ಮತ್ತೊಂದು ಕಡೆ ಭುವನೇಶ್ವರಿ ದೇವಿಯನ್ನು ಇಟ್ಟಿರೋದು ತುಂಬ ಸಂತೋಷ, ತುಂಬ ಶ್ಲಾಘನೀಯ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಒಂದೇ ಒಂದು ನಿಮಿಷ, ಜಾಸ್ತಿ ಟೈಮ್ ತಗೊಳ್ಳಲ್ಲ. BR ಅಂದರೆ ಭೀಮರಾವ್ ರಾಮ್ಜಿ, ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಅಂತ. ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಬಂದಾಗ ಈ ಒಂದು ರಾಷ್ಟ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು, ಇದಕ್ಕೆ ಒಂದು ಸಂವಿಧಾನ ಬೇಕು ಅಂತ ಎಲ್ಲ ಬುದ್ಧಿಜೀವಿಗಳು ಹುಡುಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಪ್ರಪ್ರಥಮ ಪ್ರಧಾನಿಯಾದಾಗ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ಉತ್ತಮವಾದ ಉನ್ನತವಾದ ಸ್ಥಾನಮಾನವನ್ನು ನೀಡಿರ್ತಾರೆ. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದೇ ಒಂದು ಘಟನೆ ಹೇಳ್ತೀನಿ. ಚಿಕ್ಕ ಗುಡಿಸಲು ಮನೆ ಅವ್ರದ್ದು. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಒಂದು ಬಡ ಕುಟುಂಬದಲ್ಲಿ 14ನೇ ಮಗನಾಗಿ ಜನಿಸಿರ್ತಕ್ಕಂಥ ಮಹಾನುಭಾವ ಒಂದು ಚಿಕ್ಕ ಗುಡಿಸಲಲ್ಲಿ ಮೇಕೆ ಕಟ್ಕೊಂಡಿರ್ತಾರೆ. ಒಂದು ದೀಪ ಉರಿತಾ ಇರ್ತದೆ, ಆ ದೀಪದಲ್ಲಿ ಓದ್ತಾ ಇರ್ತಾರೆ. ಅದು ಅಕಸ್ಮಾತ್ ಆಗಿ ಮೇಕೆ ಎದ್ದುಬಿಟ್ಟು ಹಿಂಗೆ ಶೇಕ್ ಆದಾಗ ಆ ದೀಪ ಆರೋಗುತ್ತೆ. ಆವಾಗ ಅವ್ರ ತಾಯಿಗೆ ಹೇಳ್ತಾರೆ, ಅಮ್ಮ ನಾನೇನಾದರೂ ಮಾಡಿ ಬೀದಿ ಅಲ್ಲಿ ಹೋಗ್ಬಿಟ್ಟು ನಾನು ಓದ್ತೀನಿ. ಬೀದಿಯಲ್ಲಿ ಹೆಂಗೆ ಓದ್ತೀಯಪ್ಪ, ಯಾವುದೂ ಇಲ್ಲ, ಹೆಂಗೋ ಹಗಲೊತ್ತು ನೀನು ಓದ್ಬಿಡು. ಈ ರೀತಿ ಅನೇಕ ಕಷ್ಟಗಳನ್ನು ಪಟ್ಟು ಅವರು ಶಾಲೆಗೆ ಸೇರಿದಾಗ ಮುಂದ್ಗಡೆ ಕೂತ್ಕೋಬಾರ್ದು, ಯಾರನ್ನು ಮುಟ್ಟಬಾರ್ದು. ಅವರು ಬಾಕ್ಸ್ ಏನಾದರೂ ಎತ್ಕೊಂಡು ಹೋದ್ರೆ ಅವರು ಬ್ಯಾಗಲ್ಲೇ ಇಟ್ಕೊಂಡಿರ್ಬೇಕು. ಎಲ್ಲರೂ ಬಾಕ್ಸ್ ಇಟ್ಟಿರ್ತಾರೆ, ಆ ಬಾಕ್ಸ್ ಇವರ ಬಾಕ್ಸ್ ಜೊತೆಯಲ್ಲಿ ಇಡಬಾರ್ದು. ಎಂಥ ಕಠಿಣವಾದ ಪರಿಸ್ಥಿತಿ ಬಡತನದಲ್ಲಿ. ಒಂದು ಕಡೆ ಅವರ ತಾಯಿ ತಂದೆ ಮಕ್ಕಳೆಲ್ಲ ಬಡತನದಲ್ಲಿರುವಾಗ ಇವರು ಶಾಲೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕೂಡ ಮನಃಶಾಂತಿ ಅವರಿಗೆ ಕೊಡಲ್ಲ. ಬಿಕಾಸ್ ಆಫ್ ದಿ ಅನ್ಟಚಬಿಲಿಟಿ, ಮುಟ್ಟಬಾರ್ದು ಅಂತಕ್ಕಂಥ ಭಾವನೆಯಲ್ಲಿ ಕೂಡ ಇವರು ಗೆದ್ದುಕೊಂಡು, ಸಮಾಜವನ್ನು ಗೆದ್ದುಕೊಂಡು, ದೀನ ದಲಿತರ ಆಶಾ ಕಿರಣವಾಗಿ ಬೆಳೆದಿರತಕ್ಕಂಥ ಇವರು 1933ರಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಮಹಾತ್ಮ ಗಾಂಧಿ, ನೆಹರು ಇವರೆಲ್ಲ ಹೋದಾಗ
ಯಾವಾಗ ದುಂಡು ಮೇಜಿನ ಸಮ್ಮೇಳನ ನಡೀತದೆ ಆವಾಗ ಬ್ರಿಟಿಷರಿಗೆ ಹೇಳ್ತಾರೆ, ನಾವು ಸ್ವತಂತ್ರವನ್ನ ಪಡಿತೇವೆ, ನಿಮ್ಮನ್ನ ಭಾರತದಿಂದ ಓಡಿಸ್ತೀವಿ ಅಂತ ಈ ಕಡೆ ಬಂದಾಗ ಅದುವರೆಗೆ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೀತಾ ಇರ್ತದೆ. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನ ಈ ಒಂದು ಕರಡು ಸಮಿತಿಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ನಿಜವಾಗ್ಲೂ ಕೂಡ ಇವತ್ತು ಬಡವರಿಗೆ ಆಹಾರ ಸಿಗ್ತಾ ಇದೆ ಅಂದ್ರೆ, ನಮ್ಮಂತವರಿಗೆಲ್ಲ ಕೂಡ ಉದ್ಯೋಗ ಸಿಗ್ತಾ ಇದೆ ಅಂದ್ರೆ ಈ ಮಹಾನುಭಾವರೇ ಮುಖ್ಯವಾದ ಕಾರಣ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇವರೇನಾದ್ರೂ ಸಂವಿಧಾನ ರಚನೆ ಮಾಡಿಲ್ಲ ಅಂದ್ರೆ, ಅದರಲ್ಲಿ ಮೀಸಲಿಟ್ಟಿಲ್ಲ ಅಂದ್ರೆ ರಾಜಕೀಯದಲ್ಲಿ ನಾವಿಲ್ಲ, ಎಜುಕೇಶನ್ ಅಲ್ಲಿ ನಾವಿಲ್ಲ, ಉದ್ಯೋಗದಲ್ಲಿ ನಾವ್ಯಾರು ಇರ್ತಾ ಇರಲಿಲ್ಲ. ಮಹಾನುಭಾವರು ಸಂವಿಧಾನವನ್ನ, ಈ ಭಾರತದ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಿ 1950ರಲ್ಲಿ ಭಾರತೀಯರಾದ ನಾವು ಅಂಗೀಕರಿಸಿ ಆತ್ಮೀಯಗೊಳಿಸಿ ಆತ್ಮಾರ್ಪಣ ಮಾಡಿಕೊಂಡ ಮೇಲೆ ಎಲ್ಲ ಒಂದು ವ್ಯವಸ್ಥೆ ಕೂಡ, ಒಂದು ಕಾನೂನು ವ್ಯವಸ್ಥೆ ಆಗಿರ್ಬೋದು, ಒಂದು ನ್ಯಾಯಾಲಯ ವ್ಯವಸ್ಥೆ ಆಗಿರ್ಬೋದು, ಈ ಸಂವಿಧಾನದ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ ಅಂದ್ರೆ ತಪ್ಪಾಗಲಾರದು. ಉದಾಹರಣೆಗೆ ನಾನೇ ಅಂಬೇಡ್ಕರ್ ಅವರ ಹಾಸ್ಟೆಲ್ ತಾರೀಖಾದ ಆ ದಿನದಂದು ಈ ಮೂಲಕ